ಬೆಳಗಾವಿಯೊಳಗೆ ಬೆಳ್ಳಂಬೆಳಗ್ಗೆ ಭ್ರಷ್ಟ ಅಧಿಕಾರಿಗಳಿಗೆ ಲೋಕಾಯುಕ್ತರ ಶಾಕ್ ಕೊಟ್ಟಾರ. ಬೆಳಗಾವಿಯ 3 ಕಡೆ ದಾಳಿ ನಡೆಸಿ ಚುರುಕು ಮುಟ್ಟಿಸ್ಯಾರ. ಬೆಂಗಳೂರಿನ ಕಮರ್ಷಿಯಲ್ ಟ್ಯಾಕ್ಸ್ ಎಸಿ ಆಗಿರೋ ವೆಂಕಟೇಶ್ ಮಂಜುದಾರ್ಗೆ ಮನೆ ಮೇಲೆ ದಾಳಿ ನಡೆಸಿದ್ರು. ಇನ್ನು ಇದಕ್ಕೂ ಮುಂಚೆ ಬೆಳಗಾವಿಯೊಳಗೆ ಕೆಲಸ ಮಾಡ್ತಿದ್ದ ವೆಂಕಟೇಶ್ ಮಂಜುದಾರ್ ಅಲ್ಲೂ ಒಂದು ಮನೆ ತಗೊಂಡಿದ್ರ. ಈ ವಿಚಾರ ಗೊತ್ತಾಗಿ ಲೋಕಾಯುಕ್ತ ಅಧಿಕಾರಿಗೆ ದಾಳಿ ಮಾಡ್ಯಾರ. ಇನ್ನು ನಿಪ್ಪಾಣಿ ತಾಲೂಕಿನ ಬೋರಂಗಾವ ಗ್ರಾಮದಾಗ ಇರೋ ವಿಲೇಜ್ ಅಕೌಂಟೆಂಟ್ ವಿಠಲ ಡವಳೇಶ್ವರ ಮನೆ ಮ್ಯಾಲೂ ಲೋಕಾಯುಕ್ತರ ದಾಳಿ ನಡೆಸ್ಯಾರ. ಈ ಹಿಂದೆ ಇದೇ ವಿಠಲ ಡವಳೇಶ್ವರ ಬೆಳಗಾವಿಯಿಂದ ಬಾಗಲಕೋಟೆಗೆ ಕಳ್ಳದಾರಿಯಾಗ ರೊಕ್ಕ ಸಾಗಿಸಕ್ ಹತ್ತಿದ್ದ. ಇನ್ನು ಹಿಂಗ 1,10,00,000 ರೂಪಾಯಿ ರೊಕ್ಕ ಸಾಗಿಸೋ ಹೊತ್ನ್ಯಾಗ ರಾಮದುರ್ಗ ಚೆಕ್ ಪೋಸ್ಟ್ ಅಧಿಕಾರಿಗಳ ದಾಳಿ ಮಾಡ್ಯಾರ. ಈ ಹಿನ್ನೆಲೆ ಗ್ರಾಮ ಲೆಕ್ಕಾಧಿಕಾರಿ ವಿಠಲ್ ಮನಿ ಕಚೇರಿ ಮೇಲೂ ದಾಳಿ ನಡೆಸ್ಯಾರ. ಚಿಕ್ಕೋಡಿಯ ಬೋರಂಗಾವ ಗ್ರಾಮ ಲೆಕ್ಕಾಧಿಕಾರಿ ವಿಠಲ್ ಡವಳೇಶ್ವರ ಮನಿ ಮ್ಯಾಲ ಲೋಕಾಯುಕ್ತ ಅಧಿಕಾರಿಗಳ ದಾಳಿ ನಡೆಸ್ಯಾರ. ಬೆಳಗಾವಿ ಜಿಲ್ಲೆ ನಿಪ್ಪಾಣಿ ತಾಲೂಕಿನ ಬೋರಂಗಾವ ಗ್ರಾಮದಾಗ ಇರೋ ವಿಠಲ್ ಅನ್ನೋರ ಮನೆಯೊಳಗ 1,00,000 ರೊಕ್ಕ ಸಿಕ್ಕೈತಿ. ಈ ರೊಕ್ಕ ಪತ್ತೆ ಮಾಡಿರೋ ಅಧಿಕಾರಿಗಳ ದಾಖಲೆ ಚೆಕ್ ಮಾಡಕತ್ತಾರ. ಬೀದರ್ನ್ಯಾಗೂ ಬೆಳ್ಳಂಬೆಳಗ್ಗೆ ಲೋಕಾಯುಕ್ತ ಅಧಿಕಾರಿಗಳ ಫೀಲ್ಡ್ ಗೆಳೆದು ಬಿಟ್ಟಾರ. ಇನ್ನು ಜಿಲ್ಲಾ ತರಬೇತಿ ಕೇಂದ್ರದ ಅಧಿಕಾರಿ ರವೀಂದ್ರ ರೊಟ್ಟೆ ನಿವಾಸದ ಮ್ಯಾಲ ದಾಳಿ ಮಾಡ್ಯಾರ. ಅಕ್ರಮ ಆಸ್ತಿ ಗಳಿಕೆ ಆರೋಪಗಳ ಹಿನ್ನೆಲೆ ಬೀದರ್ ಬೆಂಗಳೂರು ಮನಿ ಮತ್ತು ಕಚೇರಿ ಮ್ಯಾಲ ದಾಳಿ ನಡೆಸಿ ಪರಿಶೀಲನೆ ಮಾಡಕತ್ತಾರ. ಜಿಲ್ಲಾ ತರಬೇತಿ ಕೇಂದ್ರಕ್ಕೆ ಬರೋ ಮೊದಲು ರವೀಂದ್ರ ರೊಟ್ಟೆ ಬೀದರ್ ಜಿಲ್ಲಾಧಿಕಾರಿ ಕಚೇರಿಯೊಳಗ ಶಿರಸ್ತದಾರ ಆಗಿದ್ರು. ಈ ಕಡೆ ಧಾರವಾಡದೊಳಗ ಇರೋ KAIDB ಒಳಗ AEE ಆಗಿರೋ ಗೋವಿಂದಪ್ಪ ಭಜಂತ್ರಿ ಮನಿ ಮ್ಯಾಲೂ ಲೋಕಾಯುಕ್ತರ ದಾಳಿ ಮಾಡ್ಯಾರ. ಧಾರವಾಡ ಗಾಂಧಿನಗರ ಬಡಾವಣೆಯೊಳಗ ಇರೋ ಮನಿ ಮ್ಯಾಲ DYSP ವೆಂಕಟಗೌಡ ಪಾಟೀಲ್ ನೇತೃತ್ವದಲ್ಲ ತಂಡ ರೇಡ್ ಮಾಡಿ ಆಸ್ತಿ ಪತ್ರ ರೊಕ್ಕ ರುಜಿ ಎಲ್ಲ ಚೆಕ್ ಮಾಡಕತ್ತಾರ. ಇನ್ನು ಇಷ್ಟು ಕಾಟ ಮುಗ್ದಿಲ್ ಕಣ್ರಿ. ಇದೇ ಗೋವಿಂದಪ್ಪ ಭಜಂತ್ರಿಗೆ ಸೇರಿರೋ 6 ಕಡೆ ಏಕಕಾಲಕ್ಕೆ ಲೋಕಾಯುಕ್ತರ ದಾಳಿ ಮಾಡ್ಯಾರ. ಧಾರವಾಡದಾಗ 3 ಕಡೆ ದಾಳಿ ನಡೆಸ್ಯಾರ. ಇನ್ನು ಬೆಳಗಾವಿ ಜಿಲ್ಲೆ ಸವದತ್ತಿ ತಾಲೂಕಿನ 2 ಕಡೆ, ಹಂಗ ಗದಗ ಜಿಲ್ಲೆ ನರಗುಂದಲ್ಲ 1 ಕಡೆ ದಾಳಿ ಮಾಡ್ಯಾರ. ಸವದತ್ತಿ ತಾಲೂಕಿನ ಹುಲಿಹಾಗ ಉಗ್ರೋಳ ಗ್ರಾಮದರ ಫಾರ್ಮ್ ಹೌಸ್ ಮೇಲೆ ದಾಳಿ ನಡೆಸಿ ಪರಿಶೀಲನೆ ನಡೆಸಕತ್ತಾರ. ಧಾರವಾಡ ನಗರ ತೇಜಸ್ವಿ ನಗರ ಬಡಾವಣೆಯಲ್ಲಿರೋ ಅಳಿಯನ ಮನೆ ಮೇಲೂ ದಾಳಿ ಮಾಡ್ಯಾರ. ಹಾವೇರಿ ಜಿಲ್ಲೆ ಶಿಗ್ಗಾವಿ ಚುನಾವಣೆ ಮತದಾನಕ್ಕೆ ಇನ್ನೊಂದು ದಿವಸ ಉಳಿದೈತ್ ಕಣ್ರಿ. ಹಿಂಗಾಗಿ ಕಳ್ಳ ರೊಕ್ಕ ಆಟ ಚಲುವಾಗ್ಬಿಟ್ಟೈತಿ. ಹಾವೇರಿ ಜಿಲ್ಲಾದ್ಯಂತ ಮಾದರಿ ನೀತಿ ಸಂಹಿತೆ ಜಾರಿ ಆಗೈತಿ. ಆದ್ರೆ ಈ ಕಳ್ಳ ಗಂಟು ಮಾತ್ರ ಸೌಂಡ್ ಮಾಡಕ್ಕೆ ಶುರು ಮಾಡಿಬಿಟ್ಟೈತಿ. ಹಿಂಗ ಲೆಕ್ಕ ಇಲ್ದಂಗೆ ಸಾಗಿಸ್ತಿದ್ದ ರೊಕ್ಕನ ಪೊಲೀಸರು ಸೀಜ್ ಮಾಡ್ಯಾರ. 2,68,270 ರೂಪಾಯಿ ರೊಕ್ಕ ವಶಕ್ಕೆ ಪಡೆದಾರ. ಇದ್ರ ಜೊತೆಗೆ 1,60,000 ಮೌಲ್ಯದ 8 kg 240 ಗ್ರಾಂ ಗಾಂಜಾ ಸೀಜ್ ಮಾಡ್ಯಾರ. 55,13,926 ಮೌಲ್ಯದ 4,686 ಲೀಟರ್ ಮದ್ಯ ವಶಕ್ಕೆ ಪಡೆದಾರ ಅಂತ ಗೊತ್ತಾಯ್ತು. ಮಾದರಿ ನೀತಿ ಸಂಹಿತೆ ಉಲ್ಲಂಘನೆ ಸಂಬಂಧ 3 ಕೇಸ್ ರಿಜಿಸ್ಟರ್ ಆಗ್ಯಾವ. ಕೊಪ್ಪಳದ ಗಂಗಾವತಿಯ ತೋಟಗಾರಿಕೆ ಇಲಾಖೆ ಕಚೇರಿ ಮ್ಯಾಲ ಲೋಕಾಯುಕ್ತರ ದಾಳಿ ನಡೆಸ್ಯಾರ. ಸೀನಿಯರ್ ಅಸಿಸ್ಟೆಂಟ್ ಡೈರೆಕ್ಟರ್ ಮಹೇಶ್ H ಲೋಕ ಕೈಯಾಗ ಲಾಕ್ ಆಗ್ಯಾರ. ನಿಜ ಹೇಳ್ಬೇಕಂದ್ರ ಈ ತೋಟಗಾರಿಕೆ ಇಲಾಖೆ ಯೋಜನೆಗೆ ವೀರನ್ಗೌಡ ಮೆಟೀರಿಯಲ್ ಸಪ್ಲೈ ಮಾಡ್ತಿದ್ರ. ಇದರ ಪೆಂಡಿಂಗ್ ವರ್ಕ್ ಬಿಲ್ ಕೊಡ್ರಿ ಅಂತ ಕೇಳ್ದಕ್ಕ ಅದಕ್ಕೆ ಸ್ವಲ್ಪ ಕೈ ಬೀಸಿ ಮಾಡ್ಬೇಕಂತ ಅಧಿಕಾರಿ ಕೇಳಿದ್ರಂತ. ಹಿಂಗ 1,00,000 ರೂಪಾಯಿಗೆ ಕೈ ಒಡ್ಡಿದ ಅಧಿಕಾರಿ ಲೋಕ ಬಲಿಗ್ ಬಿದ್ದಾನ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮುಸ್ಲಿಂ ಧರ್ಮ ಸ್ವೀಕರಿಸಾಕ ರೆಡಿ ಆಗಿದ್ರಂತ. ಹಿಂಗನ್ನೋ ಮೂಲಕ ಅಜ್ಜಂಪೀರ್ ಖಾದ್ರಿ ವಿವಾದಾತ್ಮಕ ಹೇಳಿಕೆ ಕೊಟ್ಟಾರ. ಇನ್ನು ಶಿಗ್ಗಾಮಿಯೊಳಗ ನಡೆದಿರೋ ಆದಿ ಜಾಂಬವ ಸಮಾವೇಶದಾಗ ಹಿಂಗ ನಾಲ್ಗೆ ಹರಿಬಿಟ್ಟಾರ. ಅಂಬೇಡ್ಕರ್ ಮುಸ್ಲಿಂ ಧರ್ಮ ಸ್ವೀಕರಿಸಾಕ ಎಲ್ಲ ರೆಡಿ ಆಗಿತ್ತ. ಆದ್ರೆ ಲಾಸ್ಟ್ ಮೂಮೆಂಟ್ಗೆ ಅವರು ಬೌದ್ಧ ಧರ್ಮ ಸ್ವೀಕರಿಸಿದಾರ. ಇದನ್ನ ನಾನು ಓದಿ ತಿಳ್ಕೊಂಡಿನಿ ಅಂತ ಹೇಳ್ಯಾರ. ಆ ಸಂದರ್ಭದಲ್ಲಿ ಇಸ್ಲಾಂ ಧರ್ಮವನ್ನು ಸ್ವೀಕಾರ ಮಾಡಲಿಕ್ಕೆ ಸಿದ್ಧತೆ ಮಾಡಿಕೊಂಡಿದ್ದರು. ಆ ಇಸ್ಲಾಂ ಧರ್ಮ ಸ್ವೀಕಾರ ಮಾಡಲಿಲ್ಲ, ಬೌದ್ಧ ಧರ್ಮಕ್ಕೆ ಹೋದರು. ಆ ಸಂದರ್ಭದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಇಸ್ಲಾಂ ಧರ್ಮ ಸ್ವೀಕಾರ ಮಾಡ್ತಿದ್ರೆ ನಮ್ಮ ಅಡ್ಬಿ ತಿಮ್ಮಾಪುರ ಹೆಸರೇನು ರಾಮಪ್ಪ ಸರ್. ಇನ್ನು ಖಾದ್ರಿ ಸಾಹೇಬ್ರು ಕಿರಿಕಿ ಇಷ್ಟಕ್ಕೆ ನಿಲ್ಲಂಗಿಲ್ಲ ಕಣ್ರಿ.
ಇನ್ನು ಅಂಬೇಡ್ಕರ್ ಬೌದ್ಧ ಧರ್ಮ ಸ್ವೀಕರಿಸದೆ ಹೋಗಿದ್ರ ದಲಿತರೆಲ್ಲ ಮುಸ್ಲಿಂ ಆಗ್ತಿದ್ರಂತೆ. RB ತಿಮ್ಮಾಪುರ್ ಹೋಗಿ ರಹೀಂ ಖಾನ್ ಹಾಕಂದ್ರಂತೆ, ಡಾಕ್ಟರ್ ಜಿ ಪರಮೇಶ್ವರ್ ಹೋಗಿ ಪೀರ್ ಸಾಹೇಬ್ ಹಾಕಂದ್ರಂತ, ಇನ್ನು ಎಲ್ ಹನುಮಂತಯ್ಯ ಹೋಗಿ ಹಸನ್ ಸಾಬ್ ಹಾಕಂದ್ರಂತ, ಇನ್ನು ಮಂಜುನಾಥ್ ತಿಮ್ಮಾಪುರ್ ಹೋಗಿ ಬಾಬು ಸಾಬ್ ಹಾಕಂದ್ರಂತ. ಇನ್ನು ಈಗಲೂ ದಲಿತ ಕೇರಿಗಳ ಪಕ್ಕದಾಗ ಮುಸ್ಲಿಂ ದರ್ಗಾ ಅದಾವಂತ. ದಲಿತರಿಗೂ ಮುಸ್ಲಿಮರಿಗೂ ಬಾಂಧವ್ಯ ಹಂಗಾಯ್ತಂತ. ಖಾಸಗಿ ಬಸ್ ಡಿಕ್ಕಿ ಹೊಡೆತ ಪೇಪರ್ ಹಾಕ್ತಿದ್ದ ಹುಡುಗ ಸ್ಥಳದಾಗ ಮೃತಪಟ್ಟಿರೋ ಘಟನೆ ಬಾಗಲಕೋಟೆ ಜಿಲ್ಲೆ ಅಮೀನ್ಗಢ ಪಟ್ಟಣದ ಸುಳಿಬಾವಿ ಕ್ರಾಸ್ ಹತ್ರ ನಡೆದೈತೆ. ಸಂಗಮೇಶ್ ಮಠಪತಿ ಮೃತ ವ್ಯಕ್ತಿ ಅಂತ ಗೊತ್ತಾಗೈತಿ. ಪೇಪರ್ ಹಾಕೋಕಂತ ಬೈಕ್ನಾಗ ಹೊಂಟಿರೋ ಹೊತ್ನ್ಯಾಗ ಖಾಸಗಿ ಬಸ್ ಬಂದು ಡಿಕ್ಕಿ ಹೊಡೆದೈತೆ. ಇದರಿಂದ ವ್ಯಕ್ತಿ ಅಲ್ಲೇ ಮೃತಪಟ್ಟಾನಂತ ತಿಳಿದು ಬಂದೈತಿ. ರಾಜ್ಯಾದ್ಯಂತ ವಕ್ಫ್ ವಿವಾದ ಒಂದ್ ರೀತಿ ಇದ್ರ ರಾಯಚೂರಿನಲ್ಲಿ ಮತ್ತೊಂದು ವಿವಾದ ಚೆಲುವಾಗೈತಿ. ವಾಲ್ಮೀಕಿ ಭವನದ ಮ್ಯಾಲ ಮಸೀದಿ ಕಟ್ಟಿರೋದು ವಿವಾದದ ಬೆಂಕಿಗೆ ತುಪ್ಪ ಸುರಿದಂಗಾಗೈತಿ. ರಾಯಚೂರು ಜಿಲ್ಲೆ ಸಿಂಧನೂರು ತಾಲೂಕಿನ ಗೋನವಾರ ಗ್ರಾಮದಾಗ ಕಿರಿಕಿರಿ ಚೆಲುವಾಗ್ಬಿಟ್ಟೈತಿ. ವಾಲ್ಮೀಕಿ ಸಮುದಾಯದ ಭವನ ಕಟ್ಟಡ ಮ್ಯಾಲ 2016-2017ರಾಗ ಒಂದು ಕೊಠಡಿ ಕಟ್ಟಿದ್ರ, ಆಮೇಲೆ ಅದನ್ನು 2019ರಾಗ ಜುಮ್ಮಾ ಮಸೀದಿ ನಿರ್ಮಾಣ ಮಾಡ್ಯಾರ. ಈ ಜಾಗ ಮಸೀದಿಗೆ ಸೇರ್ತೈತಿ ಅಂತ ಈಗ ವಾದ ಶುರು ಮಾಡ್ಯಾರಂತ ಆರೋಪ ಕೇಳಿ ಬರಕತ್ತೈತಿ. ವಾಲ್ಮೀಕಿ ಭವನದ ಮ್ಯಾಲ ಮಸೀದಿ ಕಟ್ಟಿದ ಅನ್ಯ ಕೋಮಿನ ಜನ ಈಗಾಗಲೇ ನಮಾಜ್ ಶುರು ಮಾಡ್ಯಾರ ಅನ್ನೋ ಆರೋಪ ಐತಿ. ಇದರ ಬಗ್ಗೆ ವಾಲ್ಮೀಕಿ ಸಮುದಾಯದ ಮುಖಂಡ ಉರುಕುಂದಪ್ಪ ಮಾಹಿತಿ ಹಾಕಿ ಮಾಹಿತಿ ಕೇಳ್ಯಾರ. ಆ ದಾಖಲಾತಿಯೊಳಗ ಅದು ಮಸೀದಿ ಜಾಗ ಅಲ್ಲ, ವಾಲ್ಮೀಕಿ ಭವನದ ಜಾಗ ಅನ್ನೋದು ಪಕ್ಕ ಆಗೈತಿ. ಕಲಬುರಗಿಯೊಳಗ ಮಾರಕಾಸ್ತ್ರಗಳಿಂದ ಕೊಚ್ಚಿ ರೌಡಿ ಶೀಟರ್ ಹತ್ಯೆ ಮಾಡಿರೋ ಘಟನೆ ನಡೆದೈತೆ. ಸೋಮು ತಾಳಿಕೋಟೆ ಅನ್ನೋ ರೌಡಿ ಶೀಟರ್ ಅನ್ನ ಪಟ್ಟಣ ಗ್ರಾಮದಲ್ಲಿ ಕೊಲೆ ಮಾಡಿ ಆಳಂದ್ ರೋಡಿನಾಗಿರೋ ರೈಲ್ವೆ ಹಳಿ ಹತ್ರ ಒಗೆದು ಹೋಗ್ಯಾರ. ಕೆಲ ತಿಂಗಳ ಹಿಂದೆ ಪಟ್ಟಣ ಗ್ರಾಮದ ಡಾಬಾ ಮಾಲೀಕರ ಜೊತೆ ಸೋಮು ಗಲಾಟೆ ಮಾಡಿದ್ನಂತ. ಈ ಹಳೆ ಸಿಟ್ಟಿನ್ಯಾಗ ಮರ್ಡರ್ ಮಾಡಿರೋ ಡೌಟ್ ಹುಟ್ಕೊಂಡೈತಿ. ಬೆಳಗಾವಿ ಲೋಕಸಭಾ ಚುನಾವಣೆಯೊಳಗ ಸೋತಿರುವ ಲಕ್ಷ್ಮೀ ಹೆಬ್ಬಾಳ್ಕರ್ ಪುತ್ರ ಈಗ ವಿಧಾನಸಭೆ ಚುನಾವಣೆ ಮ್ಯಾಲ ಕಣ್ಣು ಹಾಕ್ಯಾರ. ವಿಧಾನಸಭೆ ಚುನಾವಣೆಗಿನ್ನ 3 ವರ್ಷ ಬಾಕಿ ಐತ್ ಕಣ್ರಿ. ಆದ್ರೆ ಅದಕ್ಕೆ ಈಗಿನಿಂದಲೇ ಮೃಣಾಳ್ ಸಿದ್ಧತೆ ಶುರು ಮಾಡ್ದಂಗೆ ಕಾಣತೈತಿ. ಬೆಳಗಾವಿಯಿಂದ ಹುಟ್ಟೂರು ಖಾನಾಪುರಕ್ಕೆ ಮೃಣಾಳ್ ಹೆಬ್ಬಾಳ್ಕರ್ ಶಿಫ್ಟ್ ಆಕಾರ ಅನ್ನೋ ಡೌಟ್ ಚಲುವಾಗೈತಿ. ಯಾಕಂದ್ರೆ ಖಾನಾಪುರ ಏನಾಯ್ತಲ್ಲ, ಅದು ಮೃಣಾಳ್ ತಾಯಿ ಲಕ್ಷ್ಮೀ ಹೆಬ್ಬಾಳ್ಕರ ತಂದೆ ರವೀಂದ್ರ ಹೆಬ್ಬಾಳ್ಕರ ಹುಟ್ಟೂರಾಗೈತಿ. ಈ ಕಾರಣಕ್ಕೆ ಬರೋ ವಿಧಾನಸಭೆ ಚುನಾವಣೆಯೊಳಗ ಖಾನಾಪುರದಿಂದ ಮೃಣಾಳ್ ಸ್ಪರ್ಧಿಸ್ತಾರ ಅನ್ನೋ ಪ್ರಶ್ನೆ ಹುಟ್ಕೊಂಡೈತಿ. ಇನ್ನು ಮೃಣಾಳ್ ಖಾನಾಪುರಕ್ಕೆ ಶಿಫ್ಟ್ ಆಗೋ ಬಗ್ಗೆ ಪತ್ನಿ ಡಾಕ್ಟರ್ ಹಿತಾ ಮೃಣಾಳ್ ಸುಳಿವು ಕೊಟ್ಟಾರ. ಖಾನಾಪುರ ವಿಧಾನಸಭೆ ಕ್ಷೇತ್ರದಾಗ ನಡೆದಿರೋ ಖಾಸಗಿ ಕಾರ್ಯಕ್ರಮದಾಗ ಹಿತಾ ಮಾತನಾಡಿದ್ರ, ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಬೆಳಗಾವಿ ಗ್ರಾಮದ ಶಾಸಕಿ ಆಗಿದ್ರು ಖಾನಾಪುರದಾಗ ಮ್ಯಾಲ ಬಹಳ ವಿಶೇಷ ಪ್ರೀತಿ ಐತಿ ಅಂದ್ರ. ಸಚಿವರ ಬೆಳಗಾವಿ ಗ್ರಾಮ ಕ್ಷೇತ್ರ ಬೇರೆ ಅಂದ್ಕೊಂಡಿಲ್ಲ, ಖಾನಾಪುರ ಕ್ಷೇತ್ರ ಬೇರೆ ಅಂದ್ಕೊಂಡಿಲ್ಲ. ಖಾನಾಪುರದಾಗ ಜನಸಂಪರ್ಕ ಕಚೇರಿ ಆರಂಭಿಸಿ ನಿಮ್ಮ ಸಮಸ್ಯೆಯನ್ನ ಮೃಣಾಳ್ ಆಲಿಸ್ತಾರಂತ ಹೇಳ್ಯಾರ. ಕ್ಷೇತ್ರದ ಶಾಸಕರು ಇರ್ಬೋದು ಸದ್ಯಕ್ಕೆ, ಬಟ್ ಅವರಲ್ಲಿ ಖಾನಾಪುರ ಅಂತ ಹೇಳಿದ್ರೆ ಒಂದು ವಿಶೇಷವಾದ ಒಂದು ಸ್ಥಾನ ಅವರಲ್ಲಿದೆ. ಬೆಳಗಾವಿ ಗ್ರಾಮೀಣ ಕ್ಷೇತ್ರವನ್ನ ಬೇರೆ ಅನ್ಕೊಂಡಿಲ್ಲ, ಖಾನಾಪುರ ಕ್ಷೇತ್ರವನ್ನ ಬೇರೆ ಅನ್ಕೊಂಡಿಲ್ಲ. ಮುಂದೊಂದು ದಿನ ಗ್ರಾಮ ದೇವತೆ ಆಗ್ಲಿ, ದೇವರು ನಮ್ಮ ತಾಯಿಯವ್ರಿಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರಿಗೆ, ಅವರ ಮಗ ಮೃಣಾಲ್ ಹೆಬ್ಬಾಳ್ಕರ್ ಅವ್ರಿಗೆ ಶಕ್ತಿ ಕೊಟ್ರೆ ಇದೇ ಖಾನಾಪುರ ಕ್ಷೇತ್ರದಲ್ಲಿ ಒಂದು ಜನಸಂಪರ್ಕ ಕಾರ್ಯಾಲಯವನ್ನ ಮಾಡಿ ನಿಮ್ಮೆಲ್ಲರ ತೊಂದರೆಗಳಿಗೆ, ನಿಮ್ಮೆಲ್ಲರ ಕಷ್ಟಕ್ಕೆ ಸ್ಪಂದಿಸುತ್ತಾ ನಿಮ್ಮ ಸೇವೆಯನ್ನು ನಾವು ಮಾಡಲು, ಅಂದ್ರೆ ಹೆಬ್ಬಾಳ್ಕರ್ ಕುಟುಂಬ ನಿಮ್ಮ ಸೇವೆಯನ್ನು ಮಾಡಲು ನಾವು ಸದಾ ಚಿರಋಣಿಯಾಗಿ. ಟ್ರ್ಯಾಕ್ಟರ್ ಟ್ರೈಲಿ ಕಟ್ಟಾಗಿದ್ದು ಭಾರಿ ಅನಾಹುತ ಒಂದು ತಪ್ಪಾಯ್ತಿ. ಇನ್ನು ಚಿಕ್ಕೋಡಿ ಪಟ್ಟಣದ ಸಾರ್ವಜನಿಕ ಆಸ್ಪತ್ರೆ ಹತ್ರ ಹೊಂಟಿರೋ ಟ್ರ್ಯಾಕ್ಟರ್ನ ಟ್ರೈಲಿ ಏಕಾಏಕಿ ಕಟ್ಟಾಗೈತೆ. ಪುಣ್ಯಕ್ಕೆ ರಾತ್ರಿ ಆಗೈತಕ್ಕೆ ಜನ ಜಾಸ್ತಿ ಇರಲಿಲ್ಲ, ಗಾಡಿನೂ ಜಾಸ್ತಿ ಓಡಾಡಕ್ ಹತ್ತಿರಲಿಲ್ಲ.
ಬೈಕ್ ಒಂದಕ್ಕೆ ಆ ಟ್ರ್ಯಾಕ್ಟರಿ ಟ್ರೇಲಿ ಡಿಕ್ಕಿ ಹೊಡೆದ ಬೈಕ್ ಜಖಮ್ ಆಗೈತಿ. ಈ ಸೀನ್ CC ಕ್ಯಾಮರಾದಾಗ ಸೆರೆ ಆಗೈತಿ. ಹೊಸಪೇಟೆಯ ಜಿನ್ನಿ ಮಿಲ್ಕ್ ಕಂಪನಿ ಮೋಸದಾಟ ಕೇಸ್ನ್ಯಾಗ CID ಅಧಿಕಾರಿಗಳು ಎಂಟ್ರಿ ಕೊಟ್ಟಾರ. ಕತ್ತಿ ಹಾಲಿನ ಹೆಸರಿನಾಗ ಕೋಟಿ ನುಂಗಿ ಹಾಕಿರೋ ಕೇಸ್ ಇದೆ. ಇನ್ನು ಕತ್ತಿ ಹೆಸರಿನಾಗ 350ಕ್ಕೂ ಹೆಚ್ಚು ರೈತರಿಗೆ 13 ಕೋಟಿಗೂ ಅಧಿಕ ಹಣ ಪಂಗನಾಮ ಹಾಕಿರೋ ಜಿನ್ನಿ ಮಿಲ್ಕ್ ಕಂಪನಿ ಅದ. ಇನ್ನು ಅದ್ರ ಬಗ್ಗೆ ನಿಮ್ಮ ರಿಪಬ್ಲಿಕ್ ಕನ್ನಡ ನಿರಂತರ ಸುದ್ದಿ ಮಾಡಿತ್ತು. ಹಿಂಗಾಗಿ ಈಗ CID ಅಧಿಕಾರಿಗಳ ಫೀಲ್ಡ್ಗೆ ಇಳಿದು ತನಿಖೆ ಶುರು ಮಾಡ್ಯಾರ. ಇನ್ನು ಸದ್ಯಕ್ಕೆ ಜಿನ್ನಿ ಮಿಲ್ಕ್ ಕಂಪನಿಗೆ ಸೇರಿರೋ 5 ಜನ ಕಿಂಗ್ ಪಿನ್ಗಳನ್ನ ಪೊಲೀಸರು ಹಿಡಿದು ಜೈಲಿಗೆ ಹಾಕ್ಯಾರ. ಕಂಪನಿಗೆ ಸೇರಿರೋ 33 ಬ್ಯಾಂಕ್ ಅಕೌಂಟ್ ಫ್ರೀಸ್ ಮಾಡ್ಯಾರ. ಇದರ ಮಧ್ಯ CIDಗೆ ಈ ಕೇಸ್ ಟ್ರಾನ್ಸ್ಫರ್ ಆಗೈತಿ. ಇಲ್ಲಿಂದ ಮುಂದೆ ಏನ್ ಆಕೈತಿ ಅನ್ನೋದು ಸಾಕಷ್ಟು ಕುತೂಹಲ ಕೆರಳಿಸೈತಿ. ಜಾಗ ಆಗಲ್ಲ ಸರ್ ಅಲ್ಲಿ ಬೆಳಗಾವಿಯ ಅಥಣಿಯೊಳಗ ವಕ್ಫ್ ಬೋರ್ಡ್ ವಿರುದ್ಧ ವಿಶ್ವ ಹಿಂದೂ ಪರಿಷತ್ ಬಜರಂಗ್ ದಳದವರು ಪ್ರೊಟೆಸ್ಟ್ ಮಾಡಿದ್ರ. ಅಥಣಿ ಪಟ್ಟಣದಾಗ ಪ್ರತಿಭಟನೆ ನಡೆಸಿ ಸಿದ್ದರಾಮಯ್ಯ ಸರ್ಕಾರದ ವಿರುದ್ಧ ಘೋಷಣೆಗೆ ಹೋಗಿದ್ರೆ. ಇನ್ನು ವಕ್ಫ್ ಕಾಯ್ದೆ ರದ್ದು ಮಾಡ್ರಿ ಅಂತ ತಹಶೀಲ್ದಾರ್ ಮೂಲಕ ರಾಜ್ಯಪಾಲರಿಗೆ ರಿಕ್ವೆಸ್ಟ್ ಮಾಡ್ಯಾರ. ಅಂದಿನ ಸರ್ಕಾರ ಅಂದ್ರೆ ಕೇಂದ್ರ ಸರ್ಕಾರ ಅಸಾಂವಿಧಾನಿಕ ವಕ್ಫ್ ತಿದ್ದುಪಡಿ ಕಾಯ್ದೆಯನ್ನು ತರುವ ಮೂಲಕ ದೇಶದಲ್ಲಿ ಸಂವಿಧಾನವನ್ನು ಬದಲಾವಣೆ ಮಾಡಿದೆ.